ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ತ್ರಿಗ್ರಹ ಯೋಗ ಅಂತಕ್ಕಂಥ ವಿಚಾರವಾಗಿ ಈ ಒಂದು ವಾರದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಒಂದು ಯೋಗ, ಈ ಒಂದು ಯೋಗದ ಪ್ರಭಾವ ಅಂತಕ್ಕಂಥದ್ದು ಕೇವಲ 5 ರಾಶಿಗಳವರೆಗೆ ಒಂದು ವರದಾನವಾಗಿ ಪರಿಣಮಿಸುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಜ್ಯೋತಿಷ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಗ್ರಹಗಳ ಸಂಯೋಗವಾದಾಗ ಒಂದೊಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದೇ ರೀತಿ ಈ ಒಂದು ವಾರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ತ್ರಿಗ್ರಹ ಯೋಗ ಅಂದರೆ 3 ಗ್ರಹಗಳ ಸಂಯೋಗ ಅಂತೇಳಿ ಕರಿತೀವಿ. ಈ ಒಂದು 3 ಗ್ರಹಗಳ ಸಂಯೋಗದಿಂದ ಒಳ್ಳೆಯ ಶುಭ ಸಂಯೋಗ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ. ಧನಾತ್ಮಕವಾಗಿ ಬಳಸಿಕೊಂಡು ನಾವು ಜೀವನದಲ್ಲಿ ಮುನ್ನಡೆದಾಗ ಒಂದು ಒಳ್ಳೆಯ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ಬೋದು. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗ್ತಕ್ಕಂಥ ಮೊದಲನೇ ವಾರದಲ್ಲಿ ತ್ರಿಗ್ರಹ ಯೋಗ ಜ್ಯೋತಿಷ್ಯದ ಮೂಲಕ ನಾವು ಹೇಳಿದಾಗ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಾರದಲ್ಲಿ ಒಳ್ಳೆಯ ದಿನಗಳು ಅಂತೇಳಿ ಹೇಳ್ಬೋದು. ಕಾರಣ ಈ ಗ್ರಹಗಳ ಚಲನೆ ಮತ್ತು ಸಂಚಾರದ ಆಧಾರದ ಮೇಲೆ ಸೂರ್ಯ ಮತ್ತು ಬುಧ ಗುರು ಈ ಒಂದು ಗ್ರಹಗಳ ಅಪರೂಪದ ಒಂದು ಸಂಯೋಗ ಅಂತಕ್ಕಂಥದ್ದು ಈ ಒಂದು ವಾರದಲ್ಲಿ ಆಗ್ತದೆ. ಅದು ಅತ್ಯಂತ ಮಂಗಳಕರವಾಗಿರ್ತಕ್ಕಂಥ ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಹೇಳ್ತೇವೆ. ಹಾಗೆ ಈ ಒಂದು ಯೋಗದ ಬಲದಿಂದ ಯಾವ ರಾಶಿಗಳವರಿಗೆ ಒಂದು ಅದೃಷ್ಟ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋದು. ಈ ಒಂದು 3 ಪ್ರಬಲವಾಗಿರ್ತಕ್ಕಂಥ ಗ್ರಹಗಳ ಸಂಯೋಗ ಅಪಾರ ಯಶಸ್ಸು ಮತ್ತು ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಂಪತ್ತು. ಅಂದರೆ ಸೂರ್ಯ ಅಂದರೆ ರಾಜ, ಒಂದು ಧೈರ್ಯಶಾಲಿಯನ್ನು ಧೈರ್ಯ ಅಂತೇಳಿ ಹೇಳ್ತೀವಿ, ನಾಯಕತ್ವದ ಗುಣಗಳನ್ನು ಕೊಡ್ತಕ್ಕಂಥ ಒಂದು ಗ್ರಹ. ಅದೇ ರೀತಿ ಬುಧ ಅಂದರೆ ಬುದ್ಧಿವಂತಿಕೆ, ಜ್ಞಾನ ಅಂತೇಳಿ ಹೇಳ್ತೀವಿ. ಗುರು ಅಂದಾಗ ಸಂಪತ್ತನ್ನು ಕೊಡ್ತಕ್ಕಂಥ ಒಂದು ಗ್ರಹ, ವಿಶೇಷವಾಗಿ ಸಂತಾನವನ್ನು ಕರುಣೆಯನ್ನು ಕೊಡ್ತಕ್ಕಂಥ ಒಂದು ಗ್ರಹ ಆಗಿರೋದ್ರಿಂದ ಒಳ್ಳೆಯ 3 ಗ್ರಹಗಳು ಪ್ರಬಲವಾಗಿರ್ತಕ್ಕಂಥ ಗ್ರಹಗಳಾಗಿರೋದ್ರಿಂದ ಈ ಒಂದು ಸಕಾರಾತ್ಮಕ ಪ್ರಭಾವ ತ್ರಿಗ್ರಹ ಯೋಗದ ಸಂಯೋಗ ಆಗ್ತಾ ಇರೋದ್ರಿಂದ 12 ರಾಶಿಗಳ ಮೇಲೆ ಒಂದು ಪ್ರಭಾವ ಬಿದ್ದರೂ ಸಹ ಮುಖ್ಯವಾಗಿ ಒಂದು 5 ರಾಶಿಯವರ ಅದೃಷ್ಟವನ್ನು ಬೆಳಗುತ್ತೆ ಈ ಒಂದು ಸಂಯೋಗ ಅಂತಕ್ಕಂಥದ್ದು ಹೇಳ್ಬೋದು. ಈ ಒಂದು 5 ರಾಶಿಯವರಿಗೆ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿ, ವೃತ್ತಿಯಲ್ಲಿ ಒಳ್ಳೆಯ ಪ್ರಮೋಷನ್ ಆಗ್ತಕ್ಕಂಥದ್ದು, ಜೀವನದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಯಾವುದು ಆ ಒಂದು ಅದೃಷ್ಟಶಾಲಿ ರಾಶಿಗಳು ಅಂತ ವಿಚಾರವನ್ನು ನಾವು ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ. ಈ ಒಂದು ಮೇಷರಾಶಿಯ ಒಂದು ಜನರಿಗೆ ಒಂದು ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರತಿ ಕ್ಷೇತ್ರದಲ್ಲಿ ನೀವು ಯಾವ ಶ್ರಮವನ್ನು ಹಾಕ್ತೀರಾ ಆ ಒಂದು ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಅಂತಕ್ಕಂಥದ್ದು ಅಥವಾ ಮನ್ನಣೆ ಅಂತ ಏನು ಹೇಳ್ತೀವಿ, ಆ ಒಂದು ಕೆಲಸಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಪ್ರಶಂಸೆ ಸಿಗುತ್ತೆ. ಮತ್ತು ಹೊಸ ಉದ್ಯೋಗ ಅಥವಾ ಪ್ರಮೋಷನ್ ಆಗಬೇಕು ಅಂತ ಯಾರಾದರೂ ಇದ್ದರೆ ಅವರಿಗೆ ಖಂಡಿತವಾಗಿ ಒಳ್ಳೆಯ ಒಂದು ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು ಅಥವಾ ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ವಿಚಾರಗಳು ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ. ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಮೇಷರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಒಳ್ಳೆಯ ಭವಿಷ್ಯದ ದೃಷ್ಟಿಯಿಂದ ನೋಡಿದಾಗ ಹೊಸ ಹೂಡಿಕೆಗಳನ್ನು ಮಾಡಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ಒಳ್ಳೆಯ ಒಂದು ಸಕಾಲವಾಗಿದೆ ಅಂತೇಳಿ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ಸಮಯ ಅದ್ಭುತವಾಗಿದೆ ಅಂತೇಳಿ ಹೇಳ್ಬೋದು. ಮುಂದೆ ಮಿಥುನ ರಾಶಿ. ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ವಾರ ಹಣಕಾಸಿನ ಮುಗ್ಗಟ್ಟು, ಏನು ಇಷ್ಟು ದಿನ ಹಣಕಾಸಿನ ಒಂದು ಸಮಸ್ಯೆ ಇತ್ತು ಆ ಹಣಕಾಸಿನ ಒಂದು ಮುಗ್ಗಟ್ಟು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆಯಾಗಿ ಆ ಒಂದು ಹಣಕಾಸಿನ ಮುಗ್ಗಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸೂರ್ಯ ಬುಧಾದಿತ್ಯ ಯೋಗ ಅಂತೇನು ಹೇಳ್ತೀವಿ, ಆ ಒಂದು ಪ್ರಭಾವದಿಂದ ಅವರ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಒಂದು ಕೀರ್ತಿ
ಯಶಸ್ಸು ಗೌರವ ಸಿಗುತ್ತೆ ಅಂತೇಳಿ ಹೇಳುವ ಕಾರಣ ಬುಧಾದಿತ್ಯ ಯೋಗ ಅಂದರೆ ಒಂದು ಒಳ್ಳೆಯ ಯೋಗ. ಆ ಒಂದು ಯೋಗದಿಂದ ಉಂಟಾಗ್ತಕ್ಕಂಥದ್ದು ಗೌರವ ಪ್ರತಿಷ್ಠೆ ಅಂತಕ್ಕಂಥದ್ದು ಆ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅನೇಕ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಯಾವುದಾದ್ರೂ ಕೆಲಸಗಳು ಇದ್ದಲ್ಲಿ ಆ ಒಂದು ಕೆಲಸಗಳು ಸಹ ಖಚಿತವಾಗಿ ಈ ಒಂದು ವಾರದಲ್ಲಿ ಆಗತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಕುಟುಂಬದಲ್ಲಿ ಒಳ್ಳೆಯ ಶಾಂತಿ ವಾತಾವರಣ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಎಲ್ಲ ರೀತಿಯಿಂದ ಮಿಥುನ ರಾಶಿಯವರಿಗೆ ಒಂದು ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಹೇಳೋದು ಸಿಂಹರಾಶಿ. ಒಂದು ಸಿಂಹರಾಶಿಯವರಿಗೆ ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಒಳ್ಳೆಯ ಒಂದು ಯೋಗ ಆ ಒಂದು ಸಿಂಹರಾಶಿಯವರ ಮೇಲೆ ನೇರವಾಗಿ ಸೂರ್ಯನ ಒಂದು ಆಶೀರ್ವಾದ ಕೃಪೆ ಅಂತ ಹೇಳ್ತೇವೆ ಖಂಡಿತವಾಗಿ ಸಿಗುತ್ತೆ. ಆಗಲೇ ಹೇಳಿದ್ದೇವೆ, ಸೂರ್ಯ ಅಂದರೆ ನಾಯಕತ್ವದ ಗುಣಗಳು ಈ ಒಂದು ವಾರ ಹೆಚ್ಚಾಗಿ ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತೆ. ಅಂದರೆ ಆ ನಾಯಕತ್ವದ ಗುಣಗಳಿಂದ ಯಾವುದೇ ಒಂದು ವಿಚಾರವನ್ನು ಮಾಡಬೇಕು ಅಂದರೆ ಆ ಒಂದು ನಾಯಕತ್ವದ ಗುಣಗಳು ಬಹಳ ವಿಶೇಷ. ಹಾಗಾಗಿ ಆ ಒಂದು ನಾಯಕತ್ವದ ಗುಣಗಳು ಇವರಿಗೆ ಈ ಒಂದು ವಾರ ಹೆಚ್ಚಿನ ಅವಕಾಶಗಳನ್ನು ತಂದುಕೊಟ್ಟು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಆಕಸ್ಮಿಕವಾಗಿ ಧನಲಾಭ ಅಂತಕ್ಕಂಥದ್ದು ಆಗೋದ್ರಿಂದ ಆರ್ಥಿಕ ಸ್ಥಿತಿ ಹಿಂದೆ ಯಾವ ರೀತಿ ಅದಕ್ಕಿಂತ ಉತ್ತಮವಾಗಿ ಈ ಒಂದು ವಾರ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಸಮಯದಲ್ಲಿ ಹೇಳ್ಬೋದು. ಮತ್ತು ಕುಟುಂಬದಲ್ಲಿ ಒಂದು ಸಂತಸದ ಒಂದು ವಾತಾವರಣ ಅಂತಕ್ಕಂಥದ್ದು ನೆಲೆಸುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಒಳ್ಳೆಯ ಆಕಸ್ಮಿಕ ಧನ ಲಾಭ ಅಂತಕ್ಕಂಥದ್ದು ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ತ್ರಿಗ್ರಹ ಯೋಗದಿಂದ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಕೇವಲ 5 ರಾಶಿಗಳ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಈ ಒಂದು ಯೋಗದಲ್ಲಿ ಸಿಂಹರಾಶಿ ಅಂತಕ್ಕಂಥದ್ದು ಪಾಲನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿ ಬಂದು ಬುಧನ ಆಧಿಪತ್ಯದಲ್ಲಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಸಿಗೋದ್ರಿಂದ ವ್ಯಾಪಾರದಲ್ಲಿ ಭಾರಿ ಒಂದು ಲಾಭವನ್ನು ನಿರೀಕ್ಷಿಸಬಹುದು. ಅಂದರೆ ಬುಧ ಅಂದ್ರೇ ಒಳ್ಳೆಯ ಲಾಭವನ್ನು ಕೊಡ್ತಕ್ಕಂಥ ಗ್ರಹ. ಅದರ ಜೊತೆ ಗುರುವಿನ ಒಂದು ಅನುಗ್ರಹ ಸಿಕ್ಕಿದಾಗ ಲಾಭ ಅಂತಕ್ಕಂಥದ್ದು ದುಪ್ಪಟ್ಟಾಗತ್ತೆ. ಮತ್ತು ಉದ್ಯೋಗದಲ್ಲಿ ಇರೋರಿಗೆ ಹೊಸ ಜವಾಬ್ದಾರಿಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಆದಾಯದ ಮೂಲಗಳು ಹೆಚ್ಚಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪೇಕ್ಷಿತ ಅಂದರೆ ವಿಶೇಷವಾಗಿರ್ತಕ್ಕಂಥ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ಬುಧ ಗುರು ಮತ್ತು ಸೂರ್ಯನ ಒಂದು ತ್ರಿಗ್ರಹ ಯೋಗದಿಂದ ಹೊಸದಾಗಿ ಆಸ್ತಿ ಖರೀದಿಸುವ ಅಥವಾ ಚಿನ್ನಾಭರಣಗಳನ್ನು ಖರೀದಿಸ್ತಕ್ಕಂಥ ಒಂದು ಯೋಗ ಈ ಒಂದು ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ತ್ರಿಗ್ರಹ ಯೋಗದ ಬಲದಿಂದ ಕನ್ಯಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಒಳ್ಳೆಯ ಆರ್ಥಿಕ ಲಾಭ, ಮನೆಯ ಒಂದು ಯೋಗ, ವಾಹನದ ಒಂದು ಯೋಗ, ಚಿನ್ನಾಭರಣವನ್ನು ಖರೀದಿ ಮಾಡತಕ್ಕಂಥ ಒಂದು ಯೋಗ ಒದಗಿ ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ತ್ರಿಗ್ರಹ ಯೋಗದಿಂದ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಗಳು ಸಿಗುತ್ತೆ. ಮುಂದೆ ಧನುರಾಶಿ. ಈ ಒಂದು ಧನುರಾಶಿಯವರಿಗೆ ಗುರು ಅಧಿಪತಿ ಆಗಿರೋದ್ರಿಂದ ಈ ಧನುರಾಶಿಯವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಸಕಾರಾತ್ಮಕ ಒಂದು ಬದಲಾವಣೆಗಳನ್ನು ಈ ಒಂದು ವಾರದಲ್ಲಿ ತರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಯಾವುದೋ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತೇನು ಹೇಳ್ತೀವಿ ಆ ಒಂದು ಪಾಸಿಟಿವ್ ಕೆಲಸಗಳು ಆಗುವ ಲಕ್ಷಣಗಳು ಖಂಡಿತವಾಗಿರೋದ್ರಿಂದ ವಿಶೇಷವಾಗಿ ಕಠಿಣ ಸವಾಲುಗಳನ್ನು ಸಹ ಒಂದು ಸುಲಭವಾಗಿ ದಾಟ್ತಾರೆ ಅಂತೇಳಿ ಹೇಳ್ಬೋದು. ಎಂಥ ಕಠಿಣವಾಗಿರ್ತಕ್ಕಂಥ ಸವಾಲು ಬಂದರೂ ಸಹ ಅದನ್ನು ಸುಲಭವಾಗಿ ದಾಟ್ಕೊಂಡು ಬರ್ತಾರೆ. ವಿದೇಶ ಪ್ರವಾಸ ಅಥವಾ ಉನ್ನತ ವ್ಯಾಸಂಗದ ಕನಸು ಯಾರನ್ನ ವಿದ್ಯಾರ್ಥಿಗಳು ಕಾಣ್ತಾ ಇದ್ದರೆ ವಿದೇಶಕ್ಕೆ ಹೋಗಬೇಕು, ಅಲ್ಲಿ ವ್ಯಾಸಂಗವನ್ನು ಮಾಡಬೇಕು ಅಥವಾ ಕೆಲಸವನ್ನು ಮಾಡಬೇಕು ಅಂತ ಯಾರಾದರೂ ಈ ಒಂದು ಧನುರಾಶಿಯಲ್ಲಿ ಹುಟ್ಟಿರೋರು ಇದ್ದರೆ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ಅವರಿಗೆ ಶುಭ ವಾರ್ತೆ ಅಂದರೆ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಒಳ್ಳೆಯ ಒಂದು ಲಾಭ ಅಂದರೆ ಲೇವಾದೇವಿ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ರಿಟರ್ನ್ಸ್ ಬರ್ತಕ್ಕಂಥ ಲಾಭ ಬರ್ತಕ್ಕಂಥ ಒಂದು ಸಮಯವೂ ಸಹ ಈ ಒಂದು ಧನುರಾಶಿಯವರಿಗೆ ಈ ಒಂದು ತ್ರಿಗ್ರಹ ಯೋಗದ ಬಲವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಒಂದು ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಈ ಯೋಗದ ಪ್ರಭಾವದಿಂದ ಈ 5 ರಾಶಿಯವರಿಗೆ ವರದಾನವಾಗಿ ಪರಿಣಮಿಸಲಿದೆ ಅಂತೇಳಿ ಹೇಳ್ಬೋದು. ಈ ಒಂದು ಗ್ರಹಗಳ ಶುಭ ಸಂಯೋಗವನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನದಲ್ಲಿ ಉನ್ನತ ಮಟ್ಟದ ಒಂದು ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಗ್ರಹ ಯೋಗದ ಲಾಭ
ಈ 5 ರಾಶಿಯವರಿಗೆ ಖಂಡಿತವಾಗಿ ಈ ಒಂದು ವಾರದಲ್ಲಿ ಒಳ್ಳೆಯ ಆರ್ಥಿಕ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ತ್ರಿಗ್ರಾಹ ಯೋಗದ ಬಲ ಈ ರಾಶಿಯವರಿಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡೋದ್ರಿಂದ ಈ ಒಂದು ರಾಶಿಯವರ ಏನೇ ಕೆಲಸಗಳು ಬಹಳ ಬೇಗ ಯಶಸ್ಸನ್ನು ಸಾಧ್ತಕ್ಕಂಥ ಒಂದು ಲಕ್ಷಣ ಇರೋದ್ರಿಂದ ಒಳ್ಳೆಯ ಲಾಭವು ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಶೇರನ್ನು ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ನಮಸ್ಕಾರ.